ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟೇಕ್ ಇರಾ. ಒಂದು ಪ್ರಶ್ನೆ ಕೇಳ್ತೀನಿ, ಹೃದಯ ಮುಟ್ಕೊಂಡು ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಬಹುದು. ನೀವು ಯೋಚಿಸ್ತಾ ಇರುವಂಥ ಆ ವ್ಯಕ್ತಿ, ನೀವು ತುಂಬಾ ಪ್ರೀತಿ ಮಾಡ್ತಿರುವಂಥ ವ್ಯಕ್ತಿ, ಅವರ ಹೃದಯದಲ್ಲಿ ಯಾವ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾ? ನೀವು ಅವರಿಗೆ ಜಸ್ಟ್ ಒಂದು ಆಪ್ಷನ್ನ ಅಥವಾ ಲೈಫಲ್ಲಿ ಎಲ್ಲನೂ ನೀವೇ ಅನ್ನುವಷ್ಟು ಸ್ಪೆಷಲ್ ಪರ್ಸನ್ ಆಗಿ ನಿಮ್ಮನ್ನು ಅವರು ನೋಡ್ತಾ ಇದ್ದಾರಾ? ಈ ಒಂದು ವಿಷಯ ನಿಮಗೂ ಕೂಡ ಕಾಡ್ತಾ ಇದೆಯಾ? ಹಾಗಾದರೆ ಖಂಡಿತ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಏನು ಅನ್ನೋದನ್ನು ಈ ದಿನ ತಿಳ್ಕೋಬಹುದು. ಇದೊಂದು ಪವರ್ಫುಲ್ ರೀಡಿಂಗ್ ಆಗಿರುತ್ತೆ. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯಿಸದೆ ಹೋಗಬಹುದು. ಯಾರಿಗೆಲ್ಲ ಅನ್ವಯಿಸೋದಿಲ್ಲ ಅವರು ದಯವಿಟ್ಟು ಬಿಟ್ಬಿಡಿ. ಬೇಡದೇ ಇರೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದು ತಪ್ಪು ಸುಳ್ಳು ಈ ರೀತಿಯೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಾವು ನಿಮ್ಮ ಹೆಸರನ್ನು ತೊಗೊಂಡಿಲ್ಲಿ ರೀಡಿಂಗ್ ಮಾಡ್ತಾ ಇಲ್ಲ ಅಲ್ವಾ, ಜನರಲ್ ರೀಡಿಂಗು. ಕೆಲವರಿಗೆ ಇದು ಅನ್ವಯಿಸುತ್ತೆ, ಇನ್ನು ಕೆಲವರಿಗೆ ಅನ್ವಯಿಸದೆ ಹೋಗಬಹುದು. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ದಯವಿಟ್ಟು ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ನೀವು ಯೋಚನೆ ಮಾಡ್ತಿರುವಂಥ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸೋದಕ್ಕೆ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾರಿಗೆ ಯೂನಿವರ್ಸ್ ಇಷ್ಟ ಆಗುತ್ತೆ ಅವರು ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು, ಅಥವಾ ಯಾರಿಗೆ ಅವರ ಇಷ್ಟ ದೈವ ಇರುತ್ತೆ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು. ಈ ಒಂದು ಯೂನಿವರ್ಸ್ನ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ನೀವು ಕೂಡ ಪಡ್ಕೋಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಇಂಟ್ಯೂಷನ್ ಇವತ್ತು ಯಾವ ಒಂದು ಕಾರ್ಡನ್ನು ಹೇಳುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಇದರ ಅವಶ್ಯಕತೆ ಇರುತ್ತಲ್ವ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಸ್ಪಿರಿಚುವಲ್ ಆಗಿರೋ ಒಂದು ಮೆಸೇಜಸ್ ಬೇಕು ಅಂದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ ಕಾಣ್ತಾ ಇರುವಂಥ ಒಂದು ಬ್ರೇಸ್ಲೆಟ್ ಏನಿದೆ, ಇದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ. ಯಾಕೆ 5-in-1 ಅಂತ ಹೇಳ್ತೀವಿ ಅಂದರೆ, ಇದರಲ್ಲಿ ಆಸ್ಟ್ರಾಲಜಿ ಅಂದರೆ ಜ್ಯೋತಿಷದ ಪ್ರಕಾರ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಸರಿ ಹೋಗುತ್ತೆ. ಜ್ಯೋತಿಷ್ಯ ಅಂದರೆ ನಿಮ್ಮ ರಾಶಿ ನಕ್ಷತ್ರ ಲಗ್ನ ಅಂತ ಅರ್ಥ. ಮತ್ತು ನ್ಯೂಮರಾಲಜಿನಲ್ಲಿ ಕೆಲವೊಂದು ಲಕ್ಕಿ ನಂಬರ್ಸ್ ಅಂತ ಇರುತ್ತೆ, ಸೋಲರ್ಜ್ ಪರ್ಸ್ನಾಲಿಟಿ ನಂಬರ್, ಈ ರೀತಿ ಒಂದು 5 ರೀತಿ ಕ್ರಿಸ್ಟಲ್ಗಳು ಬರುತ್ತೆ. ಅದಾದಮೇಲೆ ಆಕಾಶಿಕ್ ರೆಕಾರ್ಡಲ್ಲಿ ನೋಡ್ತೀವಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಾಗಿರ್ಬೋದು ಕೆಲವೊಂದು ಕಾರ್ಮಿಕ್ ನಂಬರ್ ಅಂತ ಬರುತ್ತೆ. ಕಾರ್ಮಿಕ್ ಇದೆಯಾ ನಿಮ್ಮ ಹೆಸರಲ್ಲಿ ಅಥವಾ ಡೇಟ್ ಆಫ್ ಬರ್ತಲ್ಲಿ ಅಂತ ನೋಡಿ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಕ್ರಿಸ್ಟಲನ್ನು ಹಾಕ್ತೀವಿ. ಕೆಲವರಿಗೆ ಮಾಸ್ಟರ್ ನಂಬರ್ ಇರುತ್ತೆ ಆ್ಯಸ್ ಪರ್ ಆಕಾಶಿಕ್ ರೆಕಾರ್ಡ್ಸ್, ಅವರಿಗೆ ಮಾಸ್ಟರ್ ನಂಬರ್ಗೆ ಸರಿ ಹೊಂದುವಂಥ ಕ್ರಿಸ್ಟಲನ್ನು ಹಾಕ್ತೀವಿ. ಅದಾದಮೇಲೆ 7 ಚಕ್ರಗಳು, ನಮ್ಮ ದೇಹದಲ್ಲಿ 7 ಚಕ್ರಗಳು ಸರಿಯಾಗಿ ಕೆಲಸ ಮಾಡಿದಾಗಲೇ ನಮ್ಮ ಒಂದು ಎಲ್ಲ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗೋದು, ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ನಡೆಯೋದು. ಹಾಗಾಗಿ 7 ಚಕ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕ್ರಿಸ್ಟಲ್ಗಳನ್ನು ಕೂಡ ಹಾಕ್ತೀವಿ. ಮತ್ತು ಕಂಪ್ಲೀಟ್ ಇಷ್ಟೆಲ್ಲ ಹಾಕಿದಾದ್ಮೇಲೆ ಪ್ರೊಟೆಕ್ಷನ್ ಕೂಡ ಬೇಕಲ್ವಾ. ಪ್ರೊಟೆಕ್ಷನ್ಗೆ ಅಂತ ಹೇಳಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ, ರಕ್ಷಣೆ ಅಂದರೆ ಕೆಟ್ಟ ಒಂದು ಕಣ್ಣುಗಳಿಂದ ಆಗಿರ್ಬೋದು, ಅಥವಾ ದಾರಿಲಿ ಹೋಗ್ತಾ ಏನೋ ತುಳಿದಿರ್ತೀರ ಅಥವಾ ದಾಟಿರ್ತೀರ, ಆಗ ಕೂಡ ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಬಂದಿರುತ್ತೆ. ಅದನ್ನು ಬಿಟ್ಟು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು, ಇದೆಲ್ಲದರಿಂದ ಕೂಡ ನಿಮಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಲಿ ಅಂತ ಹೇಳಿ ಇದಕ್ಕೆ ಆ ಒಂದು ಕ್ರಿಸ್ಟಲ್ಗಳನ್ನು ರಕ್ಷಣೆಗಾಗಿ ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಇಷ್ಟೆಲ್ಲ ಒಂದು ರಕ್ಷಣೆ ಮತ್ತು ಎಲ್ಲ ಒಂದು ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ನಿಮಗೆ ಹಾಕಿರುವಂಥ ಕ್ರಿಸ್ಟಲ್ ಆಗಿರೋದ್ರಿಂದ ಇದಕ್ಕೆ 5-in-1 ಅಂತಾದರೂ ಹೇಳ್ಬೋದು, ಆಲ್ ಇನ್ ಒನ್ ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ ಕೂಡ ಹೇಳ್ಬೋದು. ಇದನ್ನು ಖಂಡಿತ ಎಲ್ಲರೂ ಕೂಡ ಹಾಕ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದ್ಬೋದು ಮತ್ತು ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದನ್ನು ಮ್ಯಾನಿಫೆಸ್ಟ್ ಕೂಡ ಮಾಡ್ಕೋಬಹುದು. ಯಾರಿಗೆಲ್ಲ ಬೇಕಾಗಿದೆ ಅವರು ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂತಹ ಒಂದು ಕಾರ್ಡು ನಿಮ್ಮಿಬ್ಬರ ನಡುವೆ ಸ್ಟ್ರಾಂಗ್ ಅಟ್ರಾಕ್ಷನ್ ಮತ್ತು ಡೀಪ್ ಎಮೋಷನ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಜಸ್ಟ್ ಯಾರಾದರೂ ಅಂತ ನೋಡ್ತಾ ಇಲ್ಲ, ಅವರ ಹೃದಯದಲ್ಲಿ ನಿಮಗಾಗಿ ಒಂದು ಸ್ಪೆಷಲ್ ಆಗಿರೋ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಅವರ ಫೀಲಿಂಗ್ಸ್ ತುಂಬಾ ಡೀಪ್ ಇದ್ದರು. ಅವರು ಎಲ್ಲವನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಮಾಡೋಕ್ಕೆ ಅವ್ರಿಗೆ ಬರದೇನೂ ಇರಬಹುದು.
ಅವರು ನಿಮ್ಮ ಬಗ್ಗೆ ಪ್ಯಾಷನ್ ಅಂದರೆ ಡಿಸೈರ್ ಆಗಿರ್ಬೋದು, ಲವ್ ಆಗಿರ್ಬೋದು ಎಲ್ಲವನ್ನು ಕೂಡ ಫೀಲ್ ಮಾಡ್ತಿದ್ದಾರೆ. ಅದನ್ನು ಹಿಡ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ, ಹೊರಗಡೆ ಹೇಳ್ಕೊಳ್ತಾ ಇಲ್ಲ. ಇದು ಒಂದು ಫೈರ್ ಎನರ್ಜಿ ಕನೆಕ್ಷನ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ನಡುವೆ ಕೇವಲ ಒಂದು ಪ್ರೀತಿಯಲ್ಲ, ಒಂದು ಪವರ್ಫುಲ್ ಅಟ್ರಾಕ್ಷನ್ ಕೂಡ ಇದೆ. ಈ ವ್ಯಕ್ತಿ ನಿಮ್ಮನ್ನು ತಮ್ಮ ಲೈಫಲ್ಲಿ ಕಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಆದರೆ ಈಗ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಅಥವಾ ಸಿಚುವೇಶನ್ ಏನಿದೆ ಪರಿಸ್ಥಿತಿಲಿ ಸಿಕ್ಕಾಕೊಂಡು, ಒಂದು ಬೇಡದಿರೋ ಪರಿಸ್ಥಿತಿಲಿ ಸಿಗಾಕೊಂಡು ಅವರು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರಬಹುದು. ನೀವು ಅವರಿಗೊಂದು ಪ್ಯಾಷನ್ ಪ್ಲಸ್ ಲವ್ ಪ್ಲಸ್ ಅಟ್ಯಾಚ್ಮೆಂಟ್ ಮಿಕ್ಸ್ ಆಗಿರುವಂಥ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇದ್ದೀರಾ. ಸೊ ನಿಮ್ಮ ಒಂದು ಪರ್ಸನ್ ನಿಮಗೆ ಅತಿ ಬೇಗ ಕನೆಕ್ಟ್ ಆಗಬೇಕು, ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡಬೇಕು ಆದರೆ ಕೆಲವೊಂದು ಕ್ರಿಸ್ಟಲ್ ರೆಮಿಡೀಸನ್ನು ಕೂಡ ನೀವು ಮಾಡ್ಕೋಬೋದು. ಯಾವೆಲ್ಲ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು ಅಂತ ನೋಡೋದಾದರೆ, ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಕಾರ್ನೇಲಿಯನ್ ಅಂತ ಹೇಳ್ತೀವಿ, ಅಮೆಥೆಸ್ಟ್ ಅಂತ ಹೇಳ್ತೀವಿ. ಇವೆಲ್ಲವನ್ನು ಕೂಡ ಒಂದು ಲವ್ ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ನಿಮ್ಮಲ್ಲಿರೋ ಒಂದು ಲವ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡಿ ನಿಮ್ಮ ಒಂದು ಕನೆಕ್ಷನನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳು ಹೆಲ್ಪ್ ಮಾಡುತ್ತೆ. ಈ ಕ್ರಿಸ್ಟಲ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಮೆಡಿಟೇಷನ್ ಕೂಡ ಆಗಾಗ ಮಾಡೋದ್ರಿಂದ ಒಂದು ಇಂಟೆನ್ಷನನ್ನು ಸೆಟ್ ಮಾಡ್ಕೋಬೋದು. ಅಂದರೆ ಈ ಒಂದು ಕನೆಕ್ಷನ್ ಪ್ಯೂರ್ ಆಗಲಿ, ಒಂದು ಸ್ಟ್ರಾಂಗ್ ಆಗಿ ಬೆಳೀಲಿ ಅನ್ನೋ ಒಂದು ಅಫರ್ಮೇಷನ್ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಹಣ ಯಾರಿಗೆಲ್ಲ ಬೇಡ ಹೇಳಿ, ಎಲ್ಲರಿಗೂ ಮೊದಲು ಬೇಕಾಗಿರುವಂಥದ್ದು ಹಣನೇ ಅಲ್ವಾ. ಯಾಕೆಂದರೆ ನಾವು ಜೀವನದಲ್ಲಿ ಬದುಕಬೇಕು ಅಂದರೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಈ ಒಂದು ಬ್ರೇಸ್ಲೆಟ್ ಏನು ಕಾಣ್ತಿದೆ, ನಿಮ್ಮಲ್ಲಿರೋ ಒಂದು ಹಣಕಾಸಿನ ಒಂದು ಬ್ಲಾಕೇಜಸ್ ಏನಿದೆ, ನಿಮ್ಮ ಜೀವನದಲ್ಲಿ ಇರುವಂಥ ಹಣಕಾಸಿನ ತೊಂದರೆಗಳನ್ನು ನಿವಾರಿಸೋಕೆ ಎಲ್ಲ ಒಂದು ಅವಕಾಶಗಳು ಏನಿದೆ, ದುಡ್ಡು ಮಾಡೋದಕ್ಕೆ ಯಾವೆಲ್ಲ ಅವಕಾಶಗಳು ನಿಮ್ಮ ಜೀವನದಲ್ಲಿ ಇದೆ ಅನ್ನೋದನ್ನು, ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಈ ಒಂದು ಬ್ರೇಸ್ಲೆಟ್ಗಳನ್ನು ಯೂಸ್ ಮಾಡ್ಬೋದು. ಮತ್ತು ಕಂಪ್ಲೀಟ್ ಪ್ರೊಟೆಕ್ಷನ್ಗೆ ಕೆಲವ್ರಿಗೆ ಪದೇ ಪದೇ ದೃಷ್ಟಿ ಆಗ್ತಿರುತ್ತೆ. ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಇರೋದ್ರಿಂದ ಅವ್ರ ಜೀವನದಲ್ಲಿ ತುಂಬಾ ಅವರು ಕಷ್ಟಪಡ್ತಿರ್ತಾರೆ. ಈ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ, ಒಂದು ಕೆಟ್ಟ ದೃಷ್ಟಿಯಿಂದ ಒಂದು ಪ್ರೊಟೆಕ್ಷನ್ ನಿಮಗೆ ಬೇಕು, ರಕ್ಷಣೆ ಬೇಕು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಸೊ ನಿಮಗೆ ಬಂದಿರುವಂಥ ಕಾರ್ಡು ಪ್ಯಾರಡೈಸ್ ಕಾರ್ಡ್. ಪ್ಯಾರಡೈಸ್ ಅಂದ್ರೇ ಒಂದು ಸುಂದರವಾದ ಫೀಲಿಂಗ್ ಬರುತ್ತೆ ಅಲ್ವಾ. ಆ ವ್ಯಕ್ತಿಯ ಹೃದಯದಲ್ಲಿ ನೀವು ಇರುವಂಥ ಸ್ಥಾನ ಕೂಡ ಅದೇ ಆಗಿರುತ್ತೆ. ಅಂದರೆ ಒಂದು ಹೃದಯದಲ್ಲಿ ಪ್ಯಾರಡೈಸ್ ಕಟ್ಕೊಂಡು ನಿಮ್ಮನ್ನು ಅದರಲ್ಲಿ ಇಟ್ಟಿದ್ದಾರೆ ಅಂತಲೇ ಇದರ ಅರ್ಥ. ನಿಮ್ಮ ವ್ಯಕ್ತಿಯ ಹೃದಯದಲ್ಲಿ ನೀವಿರುವಂಥ ಸ್ಥಾನ ಶಾಂತಿ, ಸಂತೋಷ ಮತ್ತು ಕಂಫರ್ಟಾಗಿ ಫೀಲ್ ಆಗ್ತಿದ್ದಾರೆ ನಿಮ್ಮ ಬಗ್ಗೆ ಅವರು. ಲೈಫ್ ಎಷ್ಟು ಕನ್ಫ್ಯೂಸಿಂಗ್ ಆಗಿದ್ದರೂ ನೀವು ನೆನಪಿಗೆ ಬಂದಾಗ ಅವ್ರಿಗೆ ಒಂದು ಹ್ಯಾಪಿನೆಸ್ ಫೀಲ್ ಆಗುತ್ತೆ. ನಿಮ್ಮ ಸ್ಥಾನ ಅವರ ಹೃದಯದಲ್ಲಿ ಅವರಿಗೊಂದು ಪ್ಯಾರಡೈಸ್ ಅಂತ ಅಂದ್ರೇ ಅರ್ಥ ಮಾಡ್ಕೊಳ್ಳಿ ಅವರು ಎಷ್ಟು ನಿಮ್ಮನ್ನು ಆರಾಧಿಸ್ತಾ ಇದ್ದಾರೆ ಅಂತ. ಅವರು ಒಂಟಿಯಾಗಿದ್ದಾಗ, ಅವರು ಖುಷಿಯಾಗಿರೋ ಸಮಯದಲ್ಲಿ ಕೂಡ ನಿಮ್ಮ ನೆನಪು ಅವ್ರಿಗೆ ಒಂದು ಸಂತೋಷ, ಖುಷಿಯನ್ನು ಕೊಡುತ್ತೆ. ಆದರೆ ಇಲ್ಲಿ ಒಂದು ಡೀಪ್ ಪಾಯಿಂಟ್ ಏನು ಅನ್ನೋದಾದರೆ, ಕೆಲವೊಮ್ಮೆ ಅವರು ನಿಮ್ಮನ್ನು ತಮ್ಮ ಸೇಫ್ ಸ್ಪೇಸ್ ಆಗಿ ನೋಡ್ತಾರೆ. ಆದರೆ ಅದನ್ನು ಲವ್ ಅಂತ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ಇರುವಂಥ ಫೀಲಿಂಗು ಒಂದು ಮನೆಗೆ ಬಂದಂತೆ, ಒಂದು ಶಾಂತಿಯಾಗಿರೋ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನಾವೇನು ಮಾಡ್ತೀವಿ, ಒಂದು ಮೆಡಿಟೇಷನ್ ಮಾಡ್ತೀವಲ್ಲ, ಆ ರೀತಿ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ಈ ಒಂದು ಸುಂದರ ಕನೆಕ್ಷನ್ ಇನ್ನೂ ಬ್ಯಾಲೆನ್ಸ್ ಆಗಿ ಗ್ರೋ ಆಗಬೇಕು ಅಂದರೆ ನೀವು ಕೆಲವೊಂದು ಕ್ರಿಸ್ಟಲ್ಗಳನ್ನು ಇಟ್ಕೊಂಡು ಒಂದು ಅಫರ್ಮೇಷನ್ ಮಾಡೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾವೆಲ್ಲ ಕ್ರಿಸ್ಟಲ್ಸ್ ಅಂತ ನೋಡಿದ್ರೆ, ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಗ್ರೀನ್ ಅವೆಂಚುರೈನ್ ಅಂತ ಹೇಳ್ತೀವಿ ಇದು, ಮತ್ತು ಮೂನ್ ಸ್ಟೋನ್. ಇದಿಷ್ಟು ಕೂಡ ಒಂದು ಲವ್ ಮತ್ತು ಇಮೋಷ್ನಲ್ ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡುತ್ತೆ. ಒಂದು ಪಾಸಿಟಿವ್ ಎನರ್ಜಿನ ಒಂದು ಅಟ್ರ್ಯಾಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇಮೋಷ್ನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಕ್ರಿಸ್ಟಲ್ಸ್ ತುಂಬಾ ಉಪಯೋಗ ಆಗಿರುತ್ತೆ. ಈ ಕ್ರಿಸ್ಟಲ್ಸನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಅಥವಾ ಪಾಕೆಟ್ನಲ್ಲೇ ಇಟ್ಕೋಬೋದು, ಇಲ್ಲಾಂದರೆ ಬ್ರೇಸ್ಲೆಟ್ ರೀತಿ ಮಾಡಿಸ್ಕೊಂಡು ಹಾಕ್ಕೋಬಹುದು. ಪ್ರತಿದಿನ ಸ್ವಲ್ಪ ಸಮಯ ಇದನ್ನು ಹಿಡ್ಕೊಂಡು ನಮ್ಮ ಕನೆಕ್ಷನ್ ಶಾಂತಿ, ಪ್ರೀತಿ ಮತ್ತು ಸಂತೋಷದಿಂದ ತುಂಬಿರಲಿ ಅನ್ನೋ ಒಂದು ಅಫರ್ಮೇಷನನ್ನು ಮಾಡ್ಕೊಳ್ಳಿ. ಈ ಕಾರ್ಡ್ ನಿಮಗೆ ಕೊಡ್ತಿರೋ ಒಂದು ಕ್ಲಿಯರ್ ಮೆಸೇಜ್ ಏನು ಅಂತ ನೋಡೋದಾದರೆ, ನೀವು ಅವರ ಲೈಫ್ನಲ್ಲಿ ಒಂದು ಹ್ಯಾಪಿ ಪ್ಲೇಸ್, ಒಂದು ಪೀಸ್ಫುಲ್ ಪ್ಯಾರಡೈಸ್ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಯಾರಿಗೆಲ್ಲ ನಾನು ಹೇಳಿರುವಂಥ ಒಂದು ಕ್ರಿಸ್ಟಲ್ಗಳು ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮಗೆ ಕಸ್ಟಮೈಸ್ ಆಗಿ ಯಾವ ಒಂದು ಸಮಸ್ಯೆಗೆ ಯಾವ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೋಬೋದು, ಅದು ನಿಮಗೆ ಸರಿ ಹೊಂದುತ್ತೋ ಇಲ್ವೋ ಅನ್ನೋದನ್ನು ನೋಡಿ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಸಮಸ್ಯೆ ಇರೋರಷ್ಟೇ ಅಲ್ಲ, ಸಕ್ಸಸ್ ಸಿಗಬೇಕು ಅನ್ನೋರು ಕೂಡ ಕ್ರಿಸ್ಟಲ್ಗಳಿಂದ ಉಪಯೋಗ ಪಡ್ಕೋಬಹುದು.
ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ನಿಮಗೆ ಬಂದಿರುವಂಥ ಒಂದು ಕಾರ್ಡು ಎಂಗೇಜ್ಮೆಂಟ್ ರಿಂಗ್ ಕಾರ್ಡ್. ಈ ಕಾರ್ಡ್ ಒಂದು ಸ್ಟ್ರಾಂಗ್ ಸಿಗ್ನಲ್ ಕೊಡ್ತಾ ಇದೆ. ಈ ಒಂದು ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಸ್ಥಾನ ಕೇವಲ ಲವರ್ ಅಲ್ಲ, ಲೈಫ್ ಪಾರ್ಟ್ನರ್ ಅನ್ನೋದನ್ನು ಅವರು ನಿಮ್ಮನ್ನು ಜಸ್ಟ್ ಟೈಮ್ ಪಾಸ್ ಅಥವಾ ಕ್ಯಾಶುಯಲ್ ಆಗಿ ನೋಡ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ನೀವು ಕಮಿಟ್ಮೆಂಟ್, ಸ್ಟೆಬಿಲಿಟಿ ಮತ್ತು ಫ್ಯೂಚರ್ ಜೊತೆ ಕನೆಕ್ಟ್ ಆಗ್ತಿದ್ದೀರಾ ಅನ್ನೋದನ್ನು ತೋರಿಸ್ತಿದೆ. ಮತ್ತು ನಿಮ್ಮ ಸ್ಥಾನ ಅವರ ಹೃದಯದಲ್ಲಿ ನೀವು ಅವರಿಗೊಂದು ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರುವಂಥ ವ್ಯಕ್ತಿ. ಅವರು ಯೋಚನೆ ಮಾಡ್ತಿದ್ದಾರೆ, ಈ ವ್ಯಕ್ತಿ ನನ್ನ ಜೊತೆ ಜೀವನ ಪೂರ್ತಿ ಇರಬೇಕು, ಒಟ್ಟಾಗಿ ನಾವು ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಅವರು ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಬಾಂಡ್ ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಕೆಲವೊಂದು ಸಲ ಅವರು ಸ್ಲೋ ಆಗಿ ಮೂವ್ ಮಾಡಬಹುದು ಅಥವಾ ಟೈಮಿಂಗ್, ಸಿಚುವೇಶನ್ ಕಾರಣದಿಂದ ಡಿಲೇ ಕೂಡ ಆಗ್ತಿರಬಹುದು. ಆದರೆ ಫೀಲಿಂಗ್ಸ್ ಕ್ಲಿಯರ್ ಆಗಿದೆ. ನಿಮ್ಮನ್ನು ಅವರು ಜೀವನದ ಭಾಗವಾಗಿಸ್ಕೋಬೇಕು, ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ನಿಮ್ಮಿಬ್ಬರ ಒಂದು ಕನೆಕ್ಷನ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋದಾದರೆ ನೀವು ಯೂಸ್ ಮಾಡುವಾಗಿರುವಂಥ ಒಂದು ಕ್ರಿಸ್ಟಲ್ಸ್ ಏನು ಅಂದರೆ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಅಮೆಥೈಸ್ಟ್ ಮತ್ತು ಬ್ಲ್ಯಾಕ್ ಟರ್ಮಲಿನ್. ಯಾಕೆ ಅಂದರೆ ನಿಮ್ಮ ಒಂದು ಪ್ಯೂರ್ ಲವ್ ಏನಿದೆ ಅದು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತು ಲೈಫಲ್ಲಿ ಒಂದು ಕ್ಲಾರಿಟಿ, ಒಂದು ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ಬ್ಲ್ಯಾಕ್ ಟರ್ಮಲಿನ್ ಅಂದರೆ ನಿಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಪ್ರೀತಿಗೆ ನಿಮ್ಮ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ಬ್ಲ್ಯಾಕ್ ಟರ್ಮಲಿನನ್ನು ಯೂಸ್ ಮಾಡ್ಬೋದು. ಈ ಕ್ರಿಸ್ಟಲ್ಸನ್ನು ನಿಮ್ಮ ಹತ್ರ ಇಟ್ಕೊಂಡು ಮೆಡಿಟೇಷನ್ ಮಾಡಬಹುದು ಅಥವಾ ಒಂದು ಅಫರ್ಮೇಷನನ್ನು ಹೇಳ್ಕೊಬೋದು. ನಮ್ಮ ಕನೆಕ್ಷನ್ ಸ್ಟೇಬಲ್ ಆಗಿ ಕಮಿಟ್ ಆಗಿದೆ, ಮದುವೆ ಕಡೆಗೆ ಸಾಗ್ತಾ ಇದೆ ಅಂತ. ಓವರಾಲ್ ನಿಮಗೆ ಬರ್ತಾ ಇರೋ ಒಂದು ಮೆಸೇಜ್ ಏನಂದರೆ ನೀವು ಅವರ ಲೈಫಲ್ಲಿ ಜಸ್ಟ್ ಲವ್ ಅಲ್ಲ, ಫ್ಯೂಚರ್ ಅನ್ನೋದನ್ನು ಈ ಒಂದು ಕಾರ್ಡ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ. ಸೊ ಇವತ್ತಿನ ರೀಡಿಂಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹೇಳಿ. ಯಾರಿಗಾದರೂ ಇಷ್ಟ ಆಗದೆ ಹೋದರೆ ದಯವಿಟ್ಟು ಕ್ಷಮೆ ಇರಲಿ. ಯೂನಿವರ್ಸ್ ನಿಮ್ಮ ಹೃದಯದ ಎಲ್ಲ ಇಚ್ಛೆಗಳನ್ನು ಪೂರೈಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮತ್ತೆ ಸಿಗೋಣ ಇನ್ನೊಂದು ಪವರ್ಫುಲ್ ರೀಡಿಂಗ್ ಜೊತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಯಾವಾಗಲೂ ಮಿಸ್ಟಿಕ್ ಎರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಅಮೂಲ್ಯವಾಗಿರುವಂಥದ್ದು. ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಧನ್ಯವಾದಗಳು. ಶುಭ ದಿನ.